ಏನು ಇವತ್ತು ವಿಷಯ ಅಂದ್ರೆ ಪಾಸ್ಟ್ ಇಸ್ ಪಾಸ್ಟ್, ಗತಂ ಗತಃ. ನಾವು ಇದನ್ನ ಯಾವತ್ತೂ ನೆನ್ಪಿಟ್ಕೋಬೇಕು. ಯಾಕೆ ಈ ಪಾಸ್ಟ್ ನಾವು ಮರ್ತು ಬಿಡ್ಬೇಕಂದ್ರೆ ಅದೇನೇ ಆಗಿರ್ಲಿ, ಏನೇ ನಡೆದಿರ್ಲಿ, ಅಥವಾ ಪ್ರಾಪಂಚಿಕದಲ್ಲಿ ನಿಮ್ಗೆ ಏನೇ ಕಷ್ಟ ಇರಲಿ, ಕಷ್ಟಗಳಿಲ್ಲ, ಫಸ್ಟ್ ಅನ್ಕೊಂಡಿದೀವಿ ಅಷ್ಟೇ, ಲರ್ನಿಂಗ್ಸ್ ಅಷ್ಟೇ. ಸೊ ಅದೇನೇ ಇದ್ರೂ ಕೂಡ ಮತ್ತೆ ಮತ್ತೆ ಮಾತಾಡ್ಬಾರ್ದು ಅದನ್ನ. ಗತಂ ಗತಃ, ಆಗೋಗಿದ್ದು ಆಗೋಯ್ತು ಅಷ್ಟೇ. ಏನಾಗುತ್ತೆ, ಪಾಸ್ಟ್ ನಾವು ಸರಿ ಮಾಡಕ್ ಸಾಧ್ಯ ಇಲ್ಲ. ಆ ಪಾಸ್ಟ್ ನ ಸರಿ ಮಾಡಕ್ ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ಜೀವಿಸ್ಬೇಕು. ಪ್ರೆಸೆಂಟ್ ಅಲ್ಲಿ ಜೀವಿಸಿದಾಗ ಏನಾಗುತ್ತೆ, ಫ್ಯೂಚರ್ ಅದ್ಭುತವಾಗಿರುತ್ತೆ. ಪ್ರೆಸೆಂಟ್ ಬಗ್ಗೆ ಅಂದ್ರೆ ಈ ಒಂದು ವರ್ತಮಾನ ಪರಿಸ್ಥಿತಿ ಅಲ್ಲಿ ಜೀವಿಸ್ಬೇಕು. ವರ್ತಮಾನ ಜೀವಿಸಿದಾಗ ಭವಿಷ್ಯತ್ತು ಅದ್ಭುತವಾಗಿರುತ್ತೆ. ಸೊ ಇದು ನಮ್ಗೆ ಗೊತ್ತಿದೆ. ಸೊ ಈ ವಿಷಯ ನಮಗೆ ಧ್ಯಾನಕ್ಕೆ ಹೇಗೆ ತೊಂದರೆ ಮಾಡುತ್ತೆ, ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಷ್ಟು ಅವೇರ್ನೆಸ್ ಆಗಿರ್ತೀವಿ ಕಣ್ ತೆಗೆದಾಗ, ಆ ಒಂದು ಅವೇರ್ನೆಸ್ ನಮ್ ಧ್ಯಾನಕ್ಕೆ ಎಷ್ಟೋ ಸಹಕಾರ ಮಾಡುತ್ತೆ. ಇದು ಸುಮ್ಮನೆ ಅಲ್ಲ. ನಾವೇನಾದ್ರೂ ಕಣ್ ತೆಗೆದ ಮೇಲೆ ಅಜ್ಞಾನ ಪರವಾಗಿ ಜೀವಿಸಿದಾಗ, ಅಥವಾ ಪಾಸ್ಟ್ ಅನ್ನು ತಗೊಂಡು, ಅಥವಾ ಏನೋ ನಮ್ಗೆ ಕಷ್ಟಗಳಿದೆ ಅದನ್ನ ತಗೊಂಡು, ಇನ್ಯಾವುದೋ ಒಂದು ವಿಷಯ ತಗೊಂಡು, ಇನ್ಯಾವುದೋ ಒಂದು ಸಂಗತಿ ತಗೊಂಡು ಮಾತಾಡ್ತಾ ಇದ್ರೆ ಅದೇ ಧ್ಯಾನದಲ್ಲಿ ಬರುತ್ತೆ. ಕಣ್ ತೆಗೆದಾಗ ಎಷ್ಟು ಅವೇರ್ ಆಗಿರ್ತೀವಿ, ಕಣ್ಣು ಮುಚ್ಚಿದಾಗ ಕೂಡ ಅದೇ ಸಹಕಾರ ಮಾಡುತ್ತೆ ಆ ಒಂದು ಜ್ಞಾನ. ಯಾಕಂದ್ರೆ ಕಣ್ಣು ಮುಚ್ಚಿದ ಮೇಲೆ ಇವೇ ಆಲೋಚನೆಗಳು. ಯಾಕಂದ್ರೆ ಪ್ರತಿಯೊಂದು ಮಾತು ಒಂದು ತರಂಗ, ವೈಬ್ರೇಷನ್. ಪ್ರತಿಯೊಂದು ಥಾಟು ವೈಬ್ರೇಷನ್. ಕಣ್ ತೆಗೆದಾಗಲಿ ಮುಚ್ಚಿದಾಗಲಿ. ನಾವು ಕಣ್ಣು ತೆಗೆದಾಗ ಹೇಗೆ ಜೀವಿಸ್ತೀವಿ, ಅದೇ ಒಂದು ಆ ಒಂದು ವಿಷಯಗಳೇನ್ ಮಾಡ್ತವೆ, ಧ್ಯಾನದಲ್ಲಿ ಎಷ್ಟೋ ಸಹಕಾರ ಮಾಡ್ತವೆ. ನಾವು ಕರೆಕ್ಟಾಗಿ ಜೀವಿಸಿದ್ವಿ ಕಣ್ ತೆಗೆದಾಗ ಅಂದ್ರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಬೇಡದಿರೋ ವಿಷಯನೆಲ್ಲ ಮಾತಾಡದೇ ಇದ್ರೆ, ಅಥವಾ ಯಾವ್ದೋ ಪಾಸ್ಟ್ ನ ಸುಮ್ನೆ ಮಾತಾಡ್ತಾ ಇದ್ರೆ, ನಡೆದೋಗಿದ್ದು ಏನೋ ಆಗೋಯ್ತು ನಮ್ಗೆ, ಯಾವ್ದೊಂದು ವಿಷಯ ಬಂತು, ಕೆಲವೊಂದು ಬರ್ತವೆ ಸಮಸ್ಯೆಗಳು ಬರ್ತವೆ. ಸಮಸ್ಯೆಗಳು ನಾವೇ ಆಯ್ಕೆ ಮಾಡಿದೀವಿ. ಆ ಲರ್ನಿಂಗ್ಸ್ ಬಂದ್ರೆ ಅವನ್ನೇ ಮಾತಾಡ್ತಾ ಇರಬಾರ್ದು, ಅಲ್ಲಿಗಲ್ಲೇ ಬಿಟ್ಬಿಡ್ಬೇಕು ಅಷ್ಟೇ. ಅಲ್ಲಿಗಲ್ಲಿ ಬಿಟ್ಟಾಗ ಏನಾಗುತ್ತೆ, ಎನರ್ಜಿ ಹೋಗಲ್ಲ, ಆ ಒಂದು ವಿಷಯಗಳು ಧ್ಯಾನದಲ್ಲಿ ಬರಲ್ಲ. ಯಾಕಂದ್ರೆ ನಾವು ಅದನ್ನೇ ಮಾತಾಡ್ತಾ ಇದ್ರೆ ಸುಮ್ಮನೆ ಶಕ್ತಿ ವ್ಯರ್ಥ ಆಗುತ್ತೆ, ಅವೇ ಧ್ಯಾನದಲ್ಲಿ ಬರ್ತವೆ. ಅಂದ್ರೆ ಪ್ರತಿಯೊಂದು ಕೂಡ ಕಣ್ಣು ಮುಚ್ಚಿದಾಗೂ ತೊಂದರೆ ಮಾಡ್ತವೆ, ಕಣ್ಣು ತೆಗೆದಾಗ ಹೇಗಿರ್ತೀವಿ ಅಂತ. ಹಾಗೆ ಕಣ್ಣು ತೆಗೆದಾಗ ಯಾವತ್ತು ಪಾಸ್ಟ್ನ, ಆ ಒಂದು ಗತನ ಯಾವತ್ತು ನಾವು ಮಾತಾಡ್ಬಾರ್ದು. ಮುಗಿದೋಯ್ತು ಅಷ್ಟೇ, ನಾವೇನು ಬದಲಾವಣೆ ಮಾಡಕ್ಕಾಗಲ್ಲ. ಗತಂ ಗತಃ ಅಷ್ಟೇ, ಮುಗಿದೋಯ್ತು. ನಮಗೆ ಧ್ಯಾನ ಇನ್ನೂ ಚೆನ್ನಾಗಾಗಬೇಕಂದ್ರೆ ಈ ಪಾಸ್ಟ್ನ ಯಾವತ್ತು ತಗಲೇಬಾರ್ದು. ಪಾಸ್ಟ್ ತಗೊಳಲ್ಲ ಅಂತಂದ್ರೆ ಏನು, ಯಾವಾಗ ತಗೊಳಲ್ಲ ಅಂದ್ರೆ ಈಗೋ ಇರಬಾರ್ದು. ಮೇನ್ ನಾನು ಅನ್ನೋದಿದ್ರೆ ಪಾಸ್ಟ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಇವಾಗ. ನನ್ನದು, ನಾನಿದು, ನನಗೆ ಹಂಗಾಯ್ತು. ನಾನೇ ಇಲ್ಲ ಫಸ್ಟ್. ನಾನಿಲ್ಲ ಅಂದ್ಮೇಲೆ ಇನ್ನಾಗದೇನಿಲ್ಲ. ಸೊ ಮನುಷ್ಯ ಇದು ಅರ್ಥ ಮಾಡ್ಕೋಬೇಕು. ನಾನು ಅನ್ನೋದಿಲ್ಲ. ಹಿಂಗಾಗಿದ್ರೆ ಚೆನ್ನಾಗಿತ್ತು, ಆ ವಿಷಯಕ್ಕೆ ಹೀಗಾಯ್ತು, ನನಗೆ ಯಾಕೆ ಈ ತರ ಆಯ್ತು. ಸೊ ಇದೆಲ್ಲ ಉಪಯೋಗ ಇಲ್ಲ. ಗತಂ ಗತಃ. ನಾವು ಕಣ್ತಾದಾಗ ಹೇಗೆ ಜೀವಿಸ್ತೀವಿ, ಕಣ್ಣು ಮುಚ್ಚಿದಾಗ ಅದೇ ತರ ಇರುತ್ತೆ ನಮ್ಮ ಯಾತ್ರೆ, ಧ್ಯಾನ ಯಾತ್ರೆ.
ಹಾಗಾಗಿ ಜ್ಞಾನಪರವಾಗಿ ಜೀವಿಸ್ಬೇಕು. ಕಣ್ಣು ತೆಗೆದಾಗ ಜ್ಞಾನಪರವಾಗಿ ಜೀವಿಸ್ಬೇಕಂದ್ರೆ ಏನ್ ಬೇಕು? ಧ್ಯಾನ ಸಾಧನೆ ಬೇಕು, ಅಖಂಡ ಧ್ಯಾನ ಸಾಧನೆ ಬೇಕು, ಒಳ್ಳೆ ಒಳ್ಳೆ ಬುಕ್ಸ್ ಓದಬೇಕು. ಎಷ್ಟು ಅದ್ಭುತವಾಗಿ ಜೀವಿಸ್ತೀವಿ ಕಣ್ಣು ತೆಗೆದಾಗ ಅಷ್ಟು ಅದ್ಭುತವಾಗಿರುತ್ತೆ ನಮ್ಮ ಧ್ಯಾನ. ಪ್ರಶಾಂತವಾಗಿರುತ್ತೆ ಧ್ಯಾನ. ಆ ಪ್ರಶಾಂತತೆ ನಾವು ಕಾಪಾಡ್ಕೋಬೇಕು. ಅನ್ನೆಸರಿ ಬೇಡದಿರೋ ವಿಷಯಗಳು ಮಾತಾಡೋದು, ಬೇಡದಿರೋ ವಿಷಯದಲ್ಲಿ ತಲೆ ಹಾಕೋದು. ಯಾವ್ದು ಅವಶ್ಯಕತೆ ಇಲ್ಲ ಅಲ್ಲಿ ತಲೆ ಹಾಕ್ಲೇಬಾರ್ದು. ನಮ್ಮಿಂದ ಏನೇನು ಸಹಾಯ ಆದ್ರೆ ಮಾಡ್ಬೇಕು, ಅದು ನಮ್ಮ ಕೈಲಿ ಆದ್ರೆ. ಆಗಿಲ್ಲ ಅಂದ್ರೆ ಆರಾಮಾಗಿ ನಮ್ಮ ಧ್ಯಾನ ಸ್ಥಿತಿ ನಮ್ಗೆ. ಸೊ ಇದನ್ನ ಮೇಂಟೈನ್ ಮಾಡ್ಬೇಕು ಕಣ್ ತೆಗೆದಾಗ. ಗತಗಳನ್ನ ತೆಗಿಬಾರ್ದು. ಎಂತ ಪರಿಸ್ಥಿತಿ ಆಗಿರ್ಲಿ, ಏನೇ ನಡೆದೋಗಿರ್ಲಿ. ನಮ್ಮ ಮನೆಗಳಲ್ಲಿ ಏನೋ ವಿಷಯಗಳು ಬಂದರೂ ಕೂಡ ಆಯ್ತು, ಅಲ್ಲಿಗೆ ಬಿಟ್ಬಿಡ್ಬೇಕು ಅವನು. ಅವನೇ ಮಾತಾಡ್ತಿದ್ರೆ ಧ್ಯಾನ ಕೂಡ ಅಷ್ಟೇ ಕಷ್ಟ ಆಗತ್ತೆ. ನನಗೆ ಯಾಕೋ ಇವತ್ತು ಧ್ಯಾನ ಚೆನ್ನಾಗಾಗಿಲ್ಲ ಅಂತಂದ್ರೆ ಏನೋ ನಡೆದಿರುತ್ತೆ ಅವತ್ತು ನಮ್ಮ ಜೀವನದಲ್ಲಿ. ಅವನ್ನೇ ತಲೆಯಲ್ಲಿ ಹಾಕೊಂಡ್ರೆ ಧ್ಯಾನ ಹಂಗೆ ಸರಿ ಆಗಲ್ಲ. ಅಫ್ಕೋರ್ಸ್ ಸರಿ ಆಗಲ್ಲ. ಗತ ಅಲ್ಲಿ ಎಲ್ಲದು ಥಾಟ್ಸು ಹೇಳ್ತಾನೇ ಇರ್ತವೆ. ಆ ಪರಿಸ್ಥಿತಿಗಳು ಮತ್ತೆ ಮತ್ತೆ ನೆನಪಾಗ್ತಾನೆ ಇರ್ತವೆ. ಅಲ್ಲಿದಲ್ಲಿ ಬಿಡೋದು ಕಲಿಬೇಕು. ಅವನೇ ಜ್ಞಾನಿ. ಆ ಸ್ಥಿತಿ ಹೋಗ್ಬೇಕು. ಅದಕ್ಕೆ ಎಷ್ಟೋ ಜ್ಞಾನ ಬೇಕು. ಎಲ್ಲಿಂದ ಬರುತ್ತಪ್ಪ ಜ್ಞಾನ ಅಂದ್ರೆ ಧ್ಯಾನದಿಂದನೇ ಬರುತ್ತೆ, ಧ್ಯಾನ ಸಾಧನೆಯಿಂದನೇ ಬರುತ್ತೆ, ಸೀರಿಯಸ್ನೆಸ್ ಇಂದ ಬರುತ್ತೆ. ನಮ್ಗೆ ಎಷ್ಟು ಸೀರಿಯಸ್ ಇದೆ ಆಧ್ಯಾತ್ಮ ಮೇಲೆ, ಆ ಸೀರಿಯಸ್ನೆಸ್ ಇಂದ ಜ್ಞಾನ ತನ್ನಷ್ಟಾನೇ ಬರುತ್ತೆ. ನಾನು ಎಷ್ಟು ಮಟ್ಟಿಗೆ ಒಂದು ಜ್ಞಾನದ ಕಡೆ ಪ್ರಯತ್ನ ಮಾಡ್ತಿದ್ದೀನಿ, ಜ್ಞಾನಪರವಾಗಿ ಜೀವಿಸಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ನಾನು ಅನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅನ್ನೋದಿದ್ದರೆ ಇವೆಲ್ಲ ಬರ್ತವೆ. ನಾನು ಅನ್ನೋದಿತ್ತಂದ್ರೆ ಮಾತುಗಳು ಜಾಸ್ತಿ ಬರ್ತವೆ. ಸೊ ಸ್ನೇಹಿತರೆ, ಈ ವಿಷಯನ ಅಳವಡಿಸ್ಕೋಬೇಕು. ಪರಿಸ್ಥಿತಿಗಳನ್ನ ಅಲ್ಲೇದಲ್ಲೇ ಬಿಟ್ಬಿಡ್ಬೇಕು. ಅವನ್ನೇ ಎಳಿತಾ ಇದ್ರೆ ಏನಾಗುತ್ತೆ, ಅವೇ ಧ್ಯಾನಕ್ಕೆ ನಾವು ತೊಂದರೆ ಕೊಡ್ತವೆ. ಶಕ್ತಿ ಸುಮ್ಮನೆ ವ್ಯರ್ಥ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಸೀರಿಯಸ್ ಆಗಿ ತಗೋಬೇಕು ಈ ವಿಷಯಗಳನ್ನ. ಅವಾಗ ಅದ್ಭುತವಾಗಿರುತ್ತೆ ಧ್ಯಾನ. ಯಾಕಂದ್ರೆ ನಾವು ಸುಮ್ಮನೇನೋ ಜೀವಿಸ್ಬಾರ್ದು ಭೂಮಿ ಮೇಲೆ. ಸುಮ್ಮನೇನೋ ಜೀವಿಸಕ್ ಬಂದಿಲ್ಲ ನಾವು. ಸುಮ್ಮನೇನೋ ಪಶು ತರ ಜೀವಿಸಕ್ ಬಂದಿಲ್ಲ. ಸುಮ್ಮನೇನೋ ಜೀವಿಸ್ಬಿಟ್ರೆ ಏನಾಗುತ್ತೆ, ನಮ್ಮ ಒಂದು ಜನ್ಮ ಕೂಡ ಹಂಗೆ ಆಗುತ್ತೆ. ಜನ್ಮ ಯಾವಾಗ್ಲೂ ಮೇಲೆ ಹೋದಾಗ ಆನಂದ ಪಡ್ಬೇಕು, ಎಷ್ಟು ಅದ್ಭುತವಾಗಿ ಜೀವಿಸ್ತೇನೆ ನಾನು ಅಂತ. ಆಮೇಲೆ ಒಂದ್ ಸ್ಟೆಪ್ಪಿಂದ ಒಂದ್ ಸ್ಟೆಪ್ಪಿಗೆ ಮುಂದೆ ಹೋಗ್ತಾನೆ ಇರ್ಬೇಕು. ನಾವು ಕಣ್ ತೆಗೆದಾಗ ಶಕ್ತಿ ವ್ಯರ್ಥ ಮಾಡ್ಕೊಂಡ್ರೆ, ಇವತ್ತು ನಾವು ಲರ್ನಿಂಗು ABCDEF ಕಲ್ತಿದೀವಿ ಅನ್ಕೊಳ್ಳಿ, ನೆಕ್ಸ್ಟ್ Gಗೆ ಹೋಗ್ಬೇಕು. F ಇಂದ ಮತ್ತೆ ಕೆಳಗೆ ಹೋಗ್ಬಾರ್ದು, F ಇಂದ ಈಗ ಬರಬಾರ್ದು. F ಇಂದ ಈಗ ಬರೋದು ಹೇಗಂದ್ರೆ ಇದೇ ತಪ್ಪುಗಳು. ಕಣ್ ತೆಗೆದಾಗ ಏನೋ ಸುಮ್ಮನೆ ಜೀವಿಸ್ತಿದೀವಿ ಅಂತ ಜೀವಿಸೋದು. ಸೊ ಇದು ಆಗ್ಬಾರ್ದು. ಮನುಷ್ಯ ಇದೇ ಮಾಡ್ತಿದ್ದಾನೆ, ಹಾಗಾಗಿ ಮುಂದೆ ಹೋಗ್ತಿಲ್ಲ, ಮತ್ತೆ ಮತ್ತೆ ಬರ್ತಿದ್ದಾನೆ ಭೂಮಿಗೆ. ಮತ್ತೆ ಮತ್ತೆ ಬರೋ ಕೆಲಸ ಇಲ್ಲ ಇಲ್ಲಿ. ಎಷ್ಟು ಸತಿ ಬರ್ಬೇಕು ಇಲ್ಲಿಗೆ? ಇದಕ್ಕಿಂತಲೂ ಎಷ್ಟೋ ಕೋಟಿ ಕೋಟಿ ಲೋಕಗಳಿದೆ, ಅದ್ಭುತವಾದ ಲೋಕಗಳಿದೆ, ಹೈಯರ್ ಡೈಮೆನ್ಷನ್ಸ್ ಇದೆ. ಅಲ್ಲೆಲ್ಲ ಹೋಗ್ಬೇಕು. ಅಲ್ಲಿಗೆ ಆತ್ಮ ಪ್ರಗತಿ ಹೊಂದ್ಬೇಕು ಅಲ್ಲೆಲ್ಲ ನೋಡಿ. ಸೊ ಸುಮ್ಮನೇನೋ ಮಾತಾಡೋದು, ಸುಮ್ಮನೇನೋ ಆಲೋಚನೆ ಮಾಡೋದು, ಅವೆಲ್ಲ ಹೋಗ್ಬೇಕು. ಸುಮ್ಮನೇನೋ ತಿನ್ನೋದು, ಸುಮ್ಮನೇನೋ ಮಲಗೋದು. ಸೊ ಎಷ್ಟು ನಾವು ಪ್ರಾಪಂಚಿಕದಲ್ಲಿ ಮಾಡ್ತಕ್ಕಂಥ ತಪ್ಪುಗಳೇ ಧ್ಯಾನಕ್ಕೆ ಅವು
ತೊಂದರೆ ಕೊಡ್ತವೆ. ಅದನ್ನ ನೆನ್ಪಿಟ್ಕೋಬೇಕು ನಾವು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.